ಕೆಪಿಎಸ್ಸಿ ಕರ್ಮಕಾಂಡ ಕೊನೆಗೂ ಎಫ್ಐಆರ್ ದಾಖಲಾಗಿದೆ. ಇಬ್ಬರಿಗೆ ತನಿಖೆಯ ಬಿಸಿ ತಟ್ಟಿದೆ. ಕೆಪಿಎಸ್ಸಿ ಸದಸ್ಯೆ ಶಾಂತಾ ಹೊಸಮನಿ ಹಾಗೂ ಅಭ್ಯರ್ಥಿ ಮಮಿತಾ ವಿರುದ್ಧ ಎಫ್ಐಆರ್ ಆಗಿದೆ. ಕೆಪಿಎಸ್ಸಿ ಅಕ್ರಮದ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯನ್ನ ಬಿತ್ತರಿಸಿತ್ತು. ಕೆಎಸ್ ಮುಖ್ಯ ಸಂದರ್ಶನಕ್ಕೆ 1.5 ಕೋಟಿ ಲಂಚದ ಆಮಿಷ ಒಡ್ಡಿದಂತ ಆರೋಪ. ಕೆಪಿಎಸ್ಸಿ ಸದಸ್ಯ ಹಾಗೂ ಅಭ್ಯರ್ಥಿಯ ನಡುವೆ ಫೋನ್ ಸಂಭಾಷಣೆ. ಕೆಎಸ್ ಮುಖ್ಯ ಸಂದರ್ಶನದಲ್ಲಿ ಹೆಚ್ಚು ಅಂಕವನ್ನ ನೀಡೋದಕ್ಕೆ ಲಂಚದ ಆಮಿಷವನ್ನ ಒಡ್ಡಲಾಗಿತ್ತ. ಸಂದರ್ಶನದ ವೇಳೆ ಹಣ ಪಡೆದು ಹೆಚ್ಚಿನ ಅಂಕ ನೀಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ತನಿಖೆಯ ಬಿಸಿ ತಟ್ಟಿದೆ. ಕೆಪಿಎಸ್ಸಿ ಸದಸ್ಯೆ ಶಾಂತಾ ಹೊಸಮನಿ ಹಾಗೂ ಅಭ್ಯರ್ಥಿ ಮಮಿತಾ ವಿರುದ್ಧ ಎಫ್ಐಆರ್ ಆಗಿದೆ. ಕೆಪಿಎಸ್ಸಿ ಅಕ್ರಮದ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯನ್ನ ಬಿತ್ತರಿಸಿತ್ತು. ಕೆಎಸ್ ಮುಖ್ಯ ಸಂದರ್ಶನಕ್ಕೆ 1.5 ಕೋಟಿ ಲಂಚದ ಆಮಿಷ ಒಡ್ಡಿದಂತ ಆರೋಪ. ಕೆಪಿಎಸ್ಸಿ ಸದಸ್ಯ ಹಾಗೂ ಅಭ್ಯರ್ಥಿಯ ನಡುವೆ ಫೋನ್ ಸಂಭಾಷಣೆ. ಕೆಎಸ್ ಮುಖ್ಯ ಸಂದರ್ಶನದಲ್ಲಿ ಹೆಚ್ಚು ಅಂಕವನ್ನ ನೀಡೋದಕ್ಕೆ ಲಂಚದ ಆಮಿಷವನ್ನ ಒಡ್ಡಲಾಗಿತ್ತ. ಸಂದರ್ಶನದ ವೇಳೆ ಹಣ ಪಡೆದು ಹೆಚ್ಚಿನ ಅಂಕ ನೀಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.